ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 10 ವಿಭೂತಿ ಯೋಗದಲ್ಲಿ ಭಗವಂತನ ಐಶ್ವರ್ಯ ಶ್ಲೋಕ 6ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 6. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತ ಮದ್ಭಾವಾ ಮಾನಸಾ ಜಾತ ಯೇಷಾಂ ಲೋಕ ಇಮಾಹ ಪ್ರಜಾಃ. ಅನುವಾದ: ಸಪ್ತರ್ಷಿಗಳು, ಅವರ ಪೂರ್ವದ 4 ಮಹರ್ಷಿಗಳು ಮತ್ತೆ ಮನುಗಳು, ಮನುಕುಲದ ಮೂಲ ಜನಕರು. ಇವರೆಲ್ಲರೂ ಕೂಡ ನನ್ನಿಂದಾನೇ ಹುಟ್ಟುತ್ತಾರೆ, ನನ್ನ ಮನಸ್ಸಿನಿಂದ ಹುಟ್ಟುತ್ತಾರೆ. ಎಲ್ಲ ಲೋಕಗಳಲ್ಲಿರುವ ಅನೇಕ ಜೀವಿಗಳು ಕೂಡ ಇವರ ಸಂತಾನವೇ ಆಗಿರುತ್ತೆ. ಇದರ ಭಾವಾರ್ಥ: ಪ್ರಭು ಶ್ರೀಕೃಷ್ಣನು ವಿಶ್ವದ ಜನತೆಯ ವಂಶವೃಕ್ಷವನ್ನು ಸಂಗ್ರಹವಾಗಿ ಕೊಡುತ್ತಿದ್ದಾನೆ. ಹಿರಣ್ಯ ಗರ್ಭ ಎಂದು ಕರೆಯುವ ಪ್ರಭುವಿನ ಶಕ್ತಿಯಿಂದ ಮೊದಲು ಬ್ರಹ್ಮನು ಹುಟ್ಟಿದನು. ಬ್ರಹ್ಮನಿಂದ ಸಪ್ತ ಋಷಿಗಳು ಹುಟ್ಟಿದರು. ಅವರಿಗಿಂತ ಮೊದಲು ಸನಕ, ಸನಂದನ, ಸನಾತನ, ಸನತ್ ಕುಮಾರ ಎಂಬ 4 ಮಹರ್ಷಿಗಳು ಮತ್ತು 14 ಮಂದಿ ಮನುಗಳು ರೂಪವನ್ನು ಪಡೆದರು. ಈ 25 ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲ ಜೀವಿಗಳ ಪ್ರಜಾಪತಿಗಳೆಂದು ಹೆಸರಾಗಿದ್ದಾರೆ. ಅಸಂಖ್ಯಾತ ವಿಶ್ವಗಳಿದವೆ. ಪ್ರತಿಯೊಂದು ವಿಶ್ವದಲ್ಲಿಯೂ ಅಸಂಖ್ಯಾತ ಲೋಕಗಳು ಮತ್ತು ಗ್ರಹಗಳಿದವೆ. ಪ್ರತಿಯೊಂದು ಗ್ರಹವು ವಿವಿಧ ಬಗೆಯ ಜೀವಿಗಳಿಂದ ತುಂಬಿದೆ. ಇವರೆಲ್ಲರೂ ಕೂಡ 25 ಮಹರ್ಷಿಗಳ ಸಂತಾನವೇ ಆಗಿರುತ್ತಾರೆ. ಬ್ರಹ್ಮನು ಸೃಷ್ಟಿ ಮಾಡುವುದು ಹೇಗೆ ಎಂದು ಯೋಚಿಸುವ ಮೊದಲು ದೇವತೆಗಳ ಲೆಕ್ಕ ಪ್ರಕಾರ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು. ಅನಂತರ ಬ್ರಹ್ಮನಿಂದ ಸನಕ, ಸನಂದ, ಸನಾತನ, ಸನತ್ ಕುಮಾರರು ಬಂದರು. ರುದ್ರ, ಸಪ್ತರ್ಷಿಗಳು, ಎಲ್ಲ ಬ್ರಾಹ್ಮಣರು, ಕ್ಷೂದ್ರರು, ವೈಶ್ಯರು, ಕ್ಷತ್ರಿಯರು ದೇವೋತ್ತಮ ಪರಮ ಪುರುಷನ ಶಕ್ತಿಯಿಂದ ಹುಟ್ಟಿದರು. ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು, ಕೃಷ್ಣನನ್ನು ಪ್ರತಿ ಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ. ಈ ವಿಷಯವನ್ನು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿವರವಾಗಿ ಹೇಳಿದೆ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಯಾವುದೇ ರೀತಿಯ ಸಂಶಯವೇ ಇಲ್ಲ. ಇದರ ಅನುವಾದ: ಆಧ್ಯಾತ್ಮಿಕ ಪರಿಪೂರ್ಣತೆಯ ಅತ್ಯುನ್ನತ ಶಿಖರವೆಂದರೆ ದೇವೋತ್ತಮ ಪರಮ ಪುರುಷನ ದಿವ್ಯ ಜ್ಞಾನ. ಪರಮ ಪ್ರಭುವಿನ ವಿವಿಧ ಬಗೆಯ ಸಿರಿಗಳಲ್ಲಿ ದೃಢವಾದ ವಿಶ್ವಾಸ, ನಂಬಿಕೆ ಇಲ್ಲದಿದ್ದರೆ ಯಾವುದೇ ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಲು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ಜನರಿಗೆ ದೇವರು ಎಲ್ಲರಿಗಿಂತ ದೊಡ್ಡವನು ಅಂತ ಗೊತ್ತು, ಆದರೆ ಯಾವ ರೀತಿ ದೊಡ್ಡವನು ಅಂತ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ದೇವರು ಯಾವ ರೀತಿ ಎಲ್ಲರಿಗಿಂತ ದೊಡ್ಡವನು ಅಂತ ಮನುಷ್ಯನೇನಾದರೂ ಯಥಾರ್ಥವಾಗಿ ತಿಳಿದುಕೊಂಡರೆ ಸಹಜವಾಗಿ ಶರಣಾಗತ ಆತ್ಮನಾಗುತ್ತಾನೆ ಮತ್ತು ತನ್ನಷ್ಟಕ್ಕೆ ತಾನೇ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಪರಮಪ್ರಭುವಿನ ಸಿರಿಯನ್ನು ಯಥಾರ್ಥವಾಗಿ ತಿಳಿದವನಿಗೆ ಭಕ್ತಿ ಸೇವೆಯಲ್ಲಿ ನಿರತನಾಗುವುದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಶ್ರೀಮದ್ ಭಾಗವತ, ಭಗವದ್ಗೀತೆ, ಇತರೆ ಧರ್ಮ ಗ್ರಂಥಗಳಲ್ಲಿನ ವರ್ಣನೆಯಿಂದ ಈ ಯಥಾರ್ಥ ಜ್ಞಾನವನ್ನು ತಿಳಿಯಬಹುದು. ಈ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಲೋಕಗಳ ವ್ಯೂಹದಲ್ಲೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿರುವ ದೇವತೆಗಳು ಇದ್ದಾರೆ. ಅವರಲ್ಲಿ ಮುಖ್ಯವಾದವರು ಬ್ರಹ್ಮ, ಶಿವ, 4 ಕುಮಾರರು ಮತ್ತು ಇತರೆ ಪ್ರಜಾಪತಿಗಳು. ವಿಶ್ವದ ಜನತೆಯ ಆಡಳಿತ ಪ್ರಜಾಪತಿಗಳು ಅನೇಕರಿದ್ದಾರೆ. ಅವರೆಲ್ಲರೂ ಕೂಡ ಪ್ರಭು ಶ್ರೀಕೃಷ್ಣನ ಸಂತಾನವೇ ಆಗಿರುತ್ತಾರೆ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಮಾತ್ರ ಎಲ್ಲ ಪೂರ್ವಜರಿಗೂ ಪೂರ್ವಜನಾಗಿರುತ್ತಾನೆ. ಇವೆಲ್ಲವೂ ಶ್ರೀಕೃಷ್ಣನ ಸಿರಿಗಳು. ಇವುಗಳ ಬಗ್ಗೆ ದೃಢ ನಂಬಿಕೆ ಬಂದ ನಂತರ ಮನುಷ್ಯನು ಬಹು ಶ್ರದ್ಧೆಯಿಂದ ಮತ್ತು ಯಾವುದೇ ರೀತಿಯ ಸಂಶಯವಿಲ್ಲದೆ ಶ್ರೀಕೃಷ್ಣನನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನ ಆಸಕ್ತಿಯನ್ನು ಹೆಚ್ಚಿಸಲು ಈ ನಿರ್ದಿಷ್ಟ ಜ್ಞಾನವು ಅಗತ್ಯವಾಗುತ್ತದೆ. ಕೃಷ್ಣನು ಎಂತಹ ಮಹಾನುಭಾವ ಎನ್ನುವ ವಿಷಯವನ್ನು ತಿಳಿದುಕೊಳ್ಳಲು ಮನುಷ್ಯನು ಅಲಕ್ಷ್ಯ ಮಾಡಬಾರದು. ಏಕೆಂದರೆ ಕೃಷ್ಣನ ಮಹಾತ್ಮೆಯನ್ನು ತಿಳಿದವನು ಪ್ರಾಪಂಚಿಕ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಇರುತ್ತಾನೆ. ಸ್ನೇಹಿತರೆ, ಇದಿಷ್ಟು
ಭಗವಂತನ ಸಿರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದು. ಈ ವಿಷಯದ ಬಗ್ಗೆ ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.